ಸಂತೋಪನ್ನ ರಾತ್ರೋರಾತ್ರಿ ಸ್ಥಳಾಂತರ ಮಾಡಿದ್ದು ಯಾಕೆ? ಯಾವ ಕಾರಣಕ್ಕೆ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಏನ್ ಗ್ಯಾರಂಟಿ ಕೊಡ್ತೀರಿ? ಸಂತೋಪನ್ ಸುರಕ್ಷತೆ ಬಗ್ಗೆ ಗ್ಯಾರಂಟಿ ಯಾರು ಕೊಡ್ತೀರಾ? ಪೊಲೀಸ್ ಇಲಾಖೆ ನೀವು ಜವಾಬ್ದಾರಿ ವಹಿಸ್ಕೋತೀರಾ? ಖಾಸಗಿ ವಾಹನದಲ್ಲಿ ಯಾಕೆ ಕರ್ಕೊಂಡು ಹೋಗಿದ್ದು? ಪ್ರೈವೇಟ್ ವೆಹಿಕಲ್ ಅಲ್ಲಿ ಯಾಕೆ ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋದ್ರಿ? ಅಲ್ಲಿರುವಂತಹ ಬೋಟ್ ನೀವು ನೋಡ್ತಾ ಇದ್ದೀರಿ ನೋಡಿ. ಹಿರಿಯ ಪತ್ರಕರ್ತರಾಗಿರುವಂತಹ ಶಿವಶಂಕರ್ ಅವರು ನಮ್ಮೊಂದಿಗೆ ಇದ್ದಾರೆ. ಶಿವಶಂಕರ್ ಸರ್ ನಮಸ್ಕಾರ. ನಮಸ್ಕಾರ. ಶಿವಶಂಕರ್ ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ನೋಡಿ, ಪತ್ರಕರ್ತರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರೋದು. ರಾತ್ರೋರಾತ್ರಿ ನಮ್ಮ ಪತ್ರಕರ್ತರನ್ನ ಒಂದು ಜೈಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಅದು ಖಾಸಗಿ ವಾಹನದಲ್ಲಿ, ಅದು ಬೋಟ್ನಲ್ಲಿ, ಒಂದು ನಿರ್ಜನ ಪ್ರದೇಶಕ್ಕೆ. ಅದು ಅವರು ಕ್ರಿಕೆಟ್ಗೆ ಆಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಬತ್ರಲ್ಲ, ಆ ಹೆಲ್ಮೆಟ್ ಹಾಕೊಂಬಂದು. ಇದನ್ನ ಹೇಗ್ ನೋಡ್ತೀರಿ ಒಬ್ರು ಪತ್ರಕರ್ತರಾಗಿ? ಪತ್ರಕರ್ತನಾಗಿ ನೋಡೋದಾದ್ರೆ ಇದು ಹೇಗಾದ್ರೂ ಕೂಡ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಇದು ಆತಂಕಕಾರಿಯಾದಂತಹ ಬೆಳವಣಿಗೆ. ಅದರಲ್ಲಿ ನಿರ್ವಿವಾದ. ಹೇಗೆ ಅಂತಂದ್ರೆ ಈಗ ಮೀಡಿಯಾ ಅನ್ನೋದು, ಮಾಧ್ಯಮ ಅನ್ನೋದು ಬೈ ಪ್ರಿನ್ಸಿಪಲ್ ಎಸೆನ್ಷಿಯಲಿ ಇಟ್ ಶುಡ್ ಬಿ ಆಂಟಿ ಎಸ್ಟಾಬ್ಲಿಷ್ಮೆಂಟ್. ಒಂದು ಸರ್ಕಾರ, ಒಂದು ಆಡಳಿತಾರೂಢ ಪಕ್ಷದ ಓರೆಕೋರುಗಳನ್ನ ತಿದ್ದೋ ಹಾಗೆ ಅದು ಪ್ರಶ್ನಿಸಿ ಅದರ ಒಂದು ತಪ್ಪುಗಳನ್ನ, ತಪ್ಪು ಹೆಜ್ಜೆಗಳನ್ನ ಎಕ್ಸ್ಪೋಸ್ ಮಾಡುವಂಥದ್ದು, ಎತ್ತಿ ತೋರಿಸುವಂಥದ್ದು ಜನಗಳಿಗೆ. ಅದೇ ನಮ್ಮ ಕರ್ತವ್ಯ. ಹಾಗಿರುವಾಗ ಇಲ್ಲಿ ಅವ್ರಿಗೆ ಏನಾದರೂ ತಕರಾರಿದ್ರೆ ಅದು ಪ್ರಜಾತಾಂತ್ರಿಕವಾಗಿ ಅದನ್ನ ಮಾಧ್ಯಮವನ್ನು ಪ್ರಶ್ನೆ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂದು ಹಕ್ಕು ಮತ್ತೆ ಅಧಿಕಾರ ಇದೆ. ಆದ್ರೆ ಈ ತರ ಶಿವಶಂಕರ್ ಸರ್, ನಾವು ಇವತ್ತು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇವತ್ತು ಗೌರಿ ನಾಯಕ್ ನಿಮಗೆ ಸ್ಟೋರಿ ಗೊತ್ತಿರಬೇಕು. ಆ ತಾಯಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡ್ವಿ. ನಿನ್ನೆ ರಾಮನಗರದಲ್ಲಿ ವಕೀಲರು ಅಹೋರಾತ್ರಿ ಧರಣಿ ನಡೆಸಿದ್ರು. ಯಾವ ಮೀಡಿಯಾದವರು ಕೂಡ ಅಲ್ಲಿ ನಿಂತ್ಕೊಂಡ್ಲಿ, ನಾವು ರಿಪಬ್ಲಿಕ್ ಕನ್ನಡದವ್ರು ನಿಂತ್ಕೊಂಡ್ವಿ. ಅದು ಪತ್ರಕರ್ತರಿಗಿರುವಂತ ನಾನೊಬ್ಬ ಪತ್ರಕರ್ತನಾಗಿ ಹೇಳ್ಬೇಕು ಅಂದ್ರೆ ಪತ್ರಕರ್ತರಿಗಿರುವಂತ ತಾಕತ್ತದು. ಏನ್ ಬೇಕಾದ್ರೂ ಮಾಡ್ತೀವಿ. ಆದ್ರೆ ಸತ್ಯವನ್ನ ವರದಿ ಮಾಡಿದ್ದಕ್ಕೆ ಈ ರೀತಿಯಾಗಿ ನಡ್ಕೊಳ್ತಾರಲ್ಲ, ಬಹಳ ಬೇಸರ ಆಗುತ್ತೆ ಶಿವಶಂಕರ್ ಸರ್, ಬಹಳ ಬೇಸರ ಆಗುತ್ತೆ. ನಾವು ಸತ್ಯವನ್ನ ತೋರಿಸೋದೇ ತಪ್ಪ ಇವತ್ತು ಪತ್ರಕರ್ತರು. ಇಲ್ಲಿ ನೋಡಿ, ಭಿನ್ನಾಭಿಪ್ರಾಯಗಳಿರ್ಬೋದು, ಅಭಿಪ್ರಾಯ ಭೇದಗಳಿರಬಹುದು. ಈಗ ಮಾಧ್ಯಮ ಹೇಳಿದ್ದೆಲ್ಲ ನಿಜ ಅಂತ ನಾವೇನು ಅಂದ್ರೆ ಹೇಳೋದಕ್ಕೆ ನಾನೇನು ಇಲ್ಲಿಲ್ಲ. ಆದರೆ ಇಲ್ಲಿ ಒಂದು ರೀತಿಯಲ್ಲಿ ನಾವು ಹೇಳುವಂತ ಮಾತು ಇದು ನನ್ನ ಒಂದು ರಿಪೋರ್ಟು ಇಟ್ ಮೇ ಅಫೆಂಡ್ ಸಂಬಡಿ. ಅಂದ್ರೆ ಅವ್ರಿಗೆ ನಾನು ಒಂದು ವರದಿ ಕೊಡ್ತೀನಿ ಅಂದ್ರೆ ಅದು ಯಾವುದೋ ಒಬ್ಬ ವ್ಯಕ್ತಿಗೆ ಅದರಿಂದ ಅಸಮಾಧಾನ ಕೂಡ ಆಗಬಹುದು, ಒಂದು ರೀತಿನಲ್ಲಿ ಆ ವ್ಯಕ್ತಿಗೆ ಕಿರಿಕಿರಿ ಆಗ್ಬಹುದು. ಆದ್ರೆ ಅದನ್ನ ಏರ್ ಮಾಡೋದಕ್ಕೆ ಆ ಒಂದು ಅಭಿಪ್ರಾಯ, ತನ್ನ ಅಭಿಪ್ರಾಯವನ್ನ ಒಂದು ಸರ್ಕಾರ ಕೂಡ ಆಗಬಹುದು. ನಾನೊಂದು ವರದಿಯನ್ನ ಬರೆದ್ರೆ ಸರ್ಕಾರಕ್ಕೆ ಒಂದು ರೀತಿನಲ್ಲಿ ಮುಜುಗರ ಕೂಡ ಆಗಬಹುದು. ಆದ್ರೆ ಅದಕ್ಕೆ ರಿಜೈಂಡರ್ ಕೊಡೋದಕ್ಕೆ ಅಥವಾ ಮಾಧ್ಯಮ ವರದಿಯನ್ನ ಪ್ರಶ್ನಿಸೋದಕ್ಕೆ ಅದಕ್ಕೆ ಅಧಿಕಾರ ಇದೆ. ಆದ್ರೆ ಈ ತರದ ಒಂದು ಅಟ್ರಾಸಿಟಿ ಇದೆಯಲ್ಲ, ಇದು ಇಟ್ ಅಮೌಂಟ್ಸ್ ಟು ಮಸ್ಲಿಂಗ್ ಆಫ್ ಮೀಡಿಯಾ. ಅಂದ್ರೆ ಮಾಧ್ಯಮದ ಕೈಕಾಲುಗಳನ್ನ ಕತ್ತರಿಸಿ ಅದರ ಬಾಯನ್ನ ಮುಚ್ಚಿಸುವಂತ ಒಂದು ಹುನ್ನಾರ. ಇದು ಯಾರೇ ಆಗ್ಲಿ ಮಾಡಬಾರ್ದು. ಯಾಕೆ ಅಂತಂದ್ರೆ ಇದು ಇಟ್ ಗೋಸ್ ಅಗೇನ್ಸ್ಟ್ ದಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಡೆಮಾಕ್ರಸಿ. ಅದೆಲ್ರಿಗೂ ಗೊತ್ತಿರುವಂತ ವಿಚಾರ. ಇಂಥ ಸಂದರ್ಭದಲ್ಲಿ ಮಾಧ್ಯಮ ಒಂದಾಗ್ಬೇಕಾಗತ್ತೆ, ಧ್ವನಿ ಎತ್ತಬೇಕಾಗತ್ತೆ. ಮಾಧ್ಯಮನೇ ಇಲ್ಲದೆ ಹೋದ್ರೆ ಪ್ರಜಾತಂತ್ರ ಇರೋದಿಲ್ಲ. ಎರಡನೇದಾಗಿ ಇಲ್ಲಿ ಮಾಧ್ಯಮದ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿನಲ್ಲಿ ಹೇಗಿದೆ ಅಂತಂದ್ರೆ, ಈಗ ಒಂದು ಏನಂತಂದ್ರೆ ಒಂದು ಆಡಳಿತಾರೂಢ ಪಕ್ಷದ ಒಂದು ನಡೆಯನ್ನ ಗುರುತಿಸಿ, ಒಳ್ಳೆಯ ಒಂದು ಕೆಲಸವನ್ನ ಗುರುತಿಸಿ ಇದು ಮಾಡಿದ್ರೆ ಅದನ್ನ ಗೋಧಿ ಮೀಡಿಯಾ ಅಂತ ಹೇಳ್ತಾರೆ. ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಈ ತರದ್ದು ಒಂದು ಹಿಂಸೆಯನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಇರೋ ಒಂದು ನಮ್ಮ ಮುಂದೆ ಇರುವಂತ ಒಂದೇ ದಾರಿ ಏನಂತಂದ್ರೆ, ನಮ್ಮ ಬೇಸಿಕ್ ಪ್ರಿನ್ಸಿಪಲ್, ಪ್ರೊಫೆಷನಲ್ ಪ್ರಿನ್ಸಿಪಲ್ಸ್ಗೆ ನಾವು ಸ್ಟಿಕ್ ಆನ್ ಆಗಿ ಒಟ್ಟಾಗಿ ನಮ್ಮ ಅಂದ್ರೆ ನಮ್ಮ ಇವಾಗ ಮಾಧ್ಯಮದ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್, ಎಥಿಕ್ಸ್ ಅಂತ ಏನಿದೆ ಅದನ್ನ ಬಿಡದೆ ಒಗ್ಗಟ್ಟಾಗಿ ಧ್ವನಿ ಎತ್ತೋದು ಒಂದೇ ಇದಕ್ಕೆ ಇರುವಂತ ಮಾರ್ಗ. ಮತ್ತೇನಂತಂದ್ರೆ ಇದಕ್ಕೆ ಎದುರದೆ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇನ್ನಷ್ಟು ಜೋರಾಗಿ ಪ್ರಶ್ನಿಸೋದೇ ಇದಕ್ಕಿರುವಂತ ಒಂದು ಉಪಾಯ ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು ಶಿವಶಂಕರ್ ಸರ್ ನಮ್ಮೊಂದಿಗೆ ಮಾತನಾಡಿದಕ್ಕೆ.